ಜಗತ್ತು. ಏನಿದು ಸೂಪರ್ ಎಲ್ ನಿನೋ? ಭಾರತಕ್ಕೆ ಕಾದಿದೆಯಾ ಸಂಕಷ್ಟ? ಜಾಗತಿಕ ಹವಾಮಾನ ಸಂಸ್ಥೆಯ ಇತ್ತೀಚಿನ ಮುನ್ಸೂಚನೆಯು ಆತಂಕಕಾರಿ ಸಂಗತಿಯನ್ನ ಹೊರಹಾಕಿದೆ. ಅದೇನೆಂದ್ರೆ, ಮುಂಬರುವ ತಿಂಗಳುಗಳಲ್ಲಿ ಅತಿ ಶಕ್ತಿಯುತವಾದ ಸೂಪರ್ ಎಲ್ ನಿನೋ ಹವಾಮಾನ ವೈಪರೀತ್ಯ ಉಂಟಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿವೆ. ಪೆಸಿಫಿಕ್ ಸಾಗರದ ಮೇಲ್ಮೈ ಉಷ್ಣಾಂಶದಲ್ಲಿನ ಅಸಹಜ ಏರಿಕೆಯಿಂದ ಸಂಭವಿಸುವ ಈ ವಿದ್ಯಮಾನವು ಜಗತ್ತಿನಾದ್ಯಂತ ಹವಾಮಾನದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಅದರಲ್ಲೂ ವಿಶೇಷವಾಗಿ ಭಾರತದ ಮೇಲೆ ಇದರ ಪ್ರಭಾವ ದಟ್ಟವಾಗಿರಲಿದೆ. ಇದು ದೇಶದ ಮುಂಗಾರು ಮಳೆಯ ಮೇಲೆ ಕರಿನೆರಳು ಬೀರುವ ಜೊತೆಗೆ ಸುಡುವ ತಾಪಮಾನ ಮತ್ತು ತೀವ್ರ ಬರಗಾಲದ ಪರಿಸ್ಥಿತಿಯನ್ನ ತಂದೊಡ್ಡುವ ಭೀತಿಯನ್ನ ಮೂಡಿಸಿದೆ. ಹವಾಮಾನ ತಜ್ಞರ ಪ್ರಕಾರ ಈ ಬದಲಾವಣೆಯು ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ನೇರ ಹೊಡೆತ ನೀಡುವ ಸಾಧ್ಯತೆ ಇದೆ. ಹವಾಮಾನ ಮುನ್ಸೂಚನೆಗಳಲ್ಲಿ ಎಲ್ ನಿನೋ ಎಂಬ ಪದವು ಆಗಾಗ್ಗೆ ಕಾಣಿಸಿಕೊಳ್ಳುತ್ತೆಯಾದರೂ ಹವಾಮಾನ ಸಂಸ್ಥೆಗಳು ಅದರ ಬಗ್ಗೆ ಎಚ್ಚರಿಕೆಯ ಗಂಟೆಗಳನ್ನು ಬಾರಿಸುವುದು ತುಂಬಾನೇ ಅಪರೂಪ. ಆದರೆ ಆ ಪರಿಸ್ಥಿತಿ ಇದೀಗ ಮತ್ತೊಮ್ಮೆ ಎದುರಾಗಿದೆ. 2024ರಿಂದ ಸುದೀರ್ಘವಾಗಿ ಮುಂದುವರಿಯುತ್ತಿರುವ ಲಾನಿನಾ ಹಂತದ ನಂತರ 2027ರಲ್ಲಿ ಸೂಪರ್ ಎಲ್ ನಿನೋ ಸಂಭವಿಸುವ ಸಾಧ್ಯತೆಗಳಿವೆ ಎಂದು ಹವಾಮಾನ ತಜ್ಞರು ಮುನ್ಸೂಚನೆ ನೀಡಿದ್ದಾರೆ. ಈ ವಿದ್ಯಮಾನವು ಜಾಗತಿಕ ತಾಪಮಾನವನ್ನು ದಾಖಲೆ ಮಟ್ಟಕ್ಕೆ ಏರಿಸುವುದಲ್ಲದೆ ವಾಯುಮಂಡಲದ ಗಾಳಿಯ ದಿಕ್ಕನ್ನೇ ಬದಲಿಸಿ ವಿಪರೀತ ಹವಾಮಾನ ವೈಪರೀತ್ಯಗಳಿಗೆ ಕಾರಣವಾಗಬಹುದು. ಅಂದಹಾಗೆ ಭಾರತ ಕೃಷಿ ಪ್ರಧಾನ ದೇಶ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಒಂದು ವೇಳೆ ಸೂಪರ್ ಎಲ್ ನಿನೋ ಸಂಭವಿಸಿದ್ದಲ್ಲಿ ದೇಶದ ಆರ್ಥಿಕತೆಯ ಮೇಲೆ ಇದರ ಪರಿಣಾಮ ಅತ್ಯಂತ ತೀವ್ರವಾಗಿರಲಿದೆ. ಎಲ್ ನಿನೋ ಪ್ರಭಾವದಿಂದ ನೈಋತ್ಯ ಮುಂಗಾರು ಮಳೆ ಕುಂಠಿತಗೊಂಡು ಬರಗಾಲದಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಇದು ವಿಶೇಷವಾಗಿ ಭತ್ತ, ಬೇಳೆಕಾಳು ಮತ್ತು ಕಬ್ಬಿನ ಇಳುವರಿಯನ್ನ ಕಡಿಮೆ ಮಾಡುತ್ತದೆ. ಇದರಿಂದ ಆಹಾರ ಧಾನ್ಯಗಳ ಕೊರತೆ ಉಂಟಾಗಿ ಆಹಾರ ಭದ್ರತೆಗೆ ಧಕ್ಕೆ ಬರಬಹುದು ಮತ್ತು ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಗೆ ದಾರಿಯಾಗಬಹುದು. ಹೀಗಾಗಿ ಮುಂಬರುವ ಈ ಹವಾಮಾನ ಬದಲಾವಣೆಯನ್ನ ಎದುರಿಸಲು ಸುಸ್ಥಿರ ಕೃಷಿ ಪದ್ಧತಿಗಳು ಮತ್ತು ಜಲ ಸಂರಕ್ಷಣಾ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು ತುಂಬಾ ಅತ್ಯಗತ್ಯವಾಗಿದೆ. ಏನಿದು ಎಲ್ ನಿನೋ? ನ್ಯಾಷನಲ್ ಓಷಿಯಾನಿಕ್ ಅಂಡ್ ಅಟ್ಮಾಸ್ಫಿರಿಕ್ ಅಡ್ಮಿನಿಸ್ಟ್ರೇಷನ್ ಪ್ರಕಾರ ಪೆಸಿಫಿಕ್ ಸಾಗರದಲ್ಲಿ ಉಂಟಾಗುವ ಎಲ್ ನಿನೋ ಸದರ್ನ್ ಅಸಿಲೇಷನ್ ಚಕ್ರವು 3 ಹಂತಗಳನ್ನು ಹೊಂದಿದೆ. ಅವುಗಳೆಂದರೆ ಎಲ್ ನಿನೋ, ಲಾನಿನಾ ಮತ್ತು ತಟಸ್ಥ ಹಂತ. ಈ ಹಂತಗಳು ಸಾಗರದ ಮೇಲ್ಮೈ ತಾಪಮಾನ ಮತ್ತು ಮಾರುತಗಳ ದಿಕ್ಕಿನಲ್ಲಿ ಬದಲಾವಣೆಯನ್ನ ಉಂಟು ಮಾಡುತ್ತೆ. ಇದು ಕೇವಲ ಸಮುದ್ರಕ್ಕೆ ಮಾತ್ರ ಸೀಮಿತವಾಗದೆ ಜಾಗತಿಕ ಹವಾಮಾನ, ಮಳೆ, ಬೆಳೆ, ಸಾಗರ ತಾಪಮಾನ ಮತ್ತು ಪರಿಸರ ವ್ಯವಸ್ಥೆಗಳ ಮೇಲೆ ಭಾರೀ ಪರಿಣಾಮ ಬೀರುವ ಸಾಮರ್ಥ್ಯವನ್ನ ಹೊಂದಿವೆ. ಅಂದಹಾಗೆ ಎಲ್ ನಿನೋ ಅನ್ನೋದು ಒಂದು ಸಹಜ ಹವಾಮಾನ ಘಟನೆಯಾಗಿದೆ. ಪೆಸಿಫಿಕ್ ಸಾಗರದಲ್ಲಿ ಮೇಲ್ಮೈ ನೀರಿನ ಉಷ್ಣಾಂಶ ಸಾಮಾನ್ಯಕ್ಕಿಂತ ಹೆಚ್ಚಾಗಿದ್ದಾಗ ಇದು ಸಂಭವಿಸುತ್ತೆ. ಇದು ಜಗತ್ತಿನಾದ್ಯಂತ ಗಾಳಿಯ ಮಾದರಿಗಳು ಮತ್ತು ವಾತಾವರಣದ ಪರಿಚಲನೆಯ ಮೇಲೆ ಭಾರೀ ಪರಿಣಾಮವನ್ನ ಬೀರುತ್ತೆ. ಇದಕ್ಕೆ ಭಾರತವೂ ಕೂಡ ಹೊರತಾಗಿಲ್ಲ. ಈ ಎಲ್ ನಿನೋ ನೈಋತ್ಯ ಮನ್ಸೂನ್ ಋತುವಿನಲ್ಲಿ ಮಳೆಯ ಮಟ್ಟವನ್ನ ಗಮನಾರ್ಹವಾಗಿ ನಿಗ್ರಹಿಸುತ್ತದೆ. ಎಲ್ ನಿನೋ ಎಂಬುದು ಸ್ಪ್ಯಾನಿಷ್ ಪದ, ಅಂದ್ರೆ ಗಂಡು ಮಗು ಎಂದರ್ಥ. ದಕ್ಷಿಣ ಅಮೆರಿಕದ ಮೀನುಗಾರರು ಡಿಸೆಂಬರ್ ತಿಂಗಳ ಆಸುಪಾಸಿನಲ್ಲಿ ಸಮುದ್ರದ ಉಷ್ಣ ಪ್ರವಾಹಗಳಲ್ಲಿನ ಬದಲಾವಣೆಯನ್ನ ಮೊದಲು ಗುರುತಿಸಿ ಈ ಹೆಸರನ್ನ ಇಟ್ರು. ಅಂದಿನಿಂದ ಇಂದಿನವರೆಗೆ ಈ ಪದವು ಕೇವಲ ಮೀನುಗಾರರಿಗೆ ಸೀಮಿತವಾಗದೆ ಜಗತ್ತಿನಾದ್ಯಂತ ಸಂಭವಿಸುವ ಪ್ರಬಲ ಹವಾಮಾನ ವೈಪರೀತ್ಯಗಳನ್ನು ವಿವರಿಸುವ ಪ್ರಮುಖ ವೈಜ್ಞಾನಿಕ ಪದವಾಗಿ ಬಳಕೆಯಾಗುತ್ತೆ. ಎಲ್ ನಿನೋ ಭಾರತದ ಮನ್ಸೂನ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಅಂದಹಾಗೆ ನೈಋತ್ಯ ಮನ್ಸೂನ್ ಭಾರತದ ಕೃಷಿ ಜೀವಾಳವಾಗಿದೆ. ರಾಷ್ಟ್ರ ವಾರ್ಷಿಕ ಮಳೆಯಲ್ಲಿ 70% ಮಳೆಯನ್ನ ಈ ನೈಋತ್ಯ ಮಾನ್ಸೂನ್ ಒದಗಿಸುತ್ತದೆ. ಆದಾಗ್ಯೂ ಎಲ್ ನಿನೋ ಈ ವ್ಯವಸ್ಥೆಗೆ ಅನೇಕ ವಿಧಿಯಲ್ಲಿ ಅಡ್ಡಿಯಾಗಬಹುದು ಎಂದು ಚೆನ್ನೈ ಮೂಲದ ಹವಾಮಾನ ಬ್ಲಾಗರ್ ಕೆ ಶ್ರೀಕಾಂತ್ ಎಂಬುವವರು ಎಚ್ಚರಿಸಿದ್ದಾರೆ. ಸಾಮಾನ್ಯವಾಗಿ ಲಾನಿನಾ ಹಂತವು ಮುಕ್ತಾಯಗೊಂಡು ಎಲ್ ನಿನೋ ಪ್ರಭಾವವು ಹೆಚ್ಚಾಗುತ್ತಿರುವ ಈ ಸಂದರ್ಭವು ಭಾರತದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಈ ಬದಲಾವಣೆಯಿಂದಾಗಿ 2027ರ ಬೇಸಿಗೆಯಲ್ಲಿ ತಾಪಮಾನವು ಗಣನೀಯವಾಗಿ ಏರಿಕೆಯಾಗುವ ಸಾಧ್ಯತೆ ಇದ್ದು, ಇದು ಮಳೆಯ ಪ್ರಮಾಣವನ್ನು ಕುಗ್ಗಿಸಿ ವಿಶೇಷವಾಗಿ ರೈತರಿಗೆ ಸಂಕಷ್ಟ ತಂದೊಡ್ಡಬಹುದು. ಈ ಹಿಂದೆ 2015ರಲ್ಲಿ ಉಂಟಾದ ಎಲ್ ನಿನೋ ಪ್ರಭಾವದಿಂದಾಗಿ 2016ರಲ್ಲಿ ಜಗತ್ತಿನಾದ್ಯಂತ ತೀವ್ರ ಬಿಸಿಲು ಮತ್ತು ಭೀಕರ ಬರಗಾಲ ಸೃಷ್ಟಿಯಾದುದನ್ನು ನಾವು ನೆನಪಿಸಿಕೊಳ್ಳಬಹುದು. 2027ರಲ್ಲಿ ಸೂಪರ್ ಎಲ್ ನಿನೋ ವಿದ್ಯಮಾನ ಸಂಭವಿಸಿದಲ್ಲಿ ಭಾರತದಲ್ಲಿ ಏನಾಗಲಿದೆ? ಎಲ್ ನಿನೋ ಪ್ರಭಾವದಿಂದಾಗಿ ಮಳೆಯ ಪ್ರಮಾಣವು ಗಣನೀಯವಾಗಿ ಕುಸಿಯಲಿದ್ದು, ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಮೂಲಕ ಮಳೆ ಕೊರತೆ ಎದುರಾಗಬಹುದು. ಇದರೊಂದಿಗೆ ಮಾನ್ಸೂನ್ ಮಾರುತಗಳ ಆಗಮನವು ವಿಳಂಬವಾಗುವ ಸಾಧ್ಯತೆ ಇದ್ದು, ನಿಗದಿತ ಸಮಯಕ್ಕಿಂತ ಕೆಲವು ದಿನಗಳು ಅಥವಾ ವಾರಗಳ ಕಾಲ ಮಳೆ ಮುಂದೂಡಲ್ಪಡಬಹುದು. ಮಳೆಗಾಲದ ಅವಧಿಯಲ್ಲೂ ಸತತವಾಗಿ 1 ವಾರ ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ಸುದೀರ್ಘ ಒಣ ಹವೆ ಅಥವಾ ಮಳೆ ಇಲ್ಲದ ದಿನಗಳು ಮುಂದುವರಿಯಬಹುದು. ಅಲ್ಲದೆ ಎಲ್ ನಿನೋ ವರ್ಷಗಳಲ್ಲಿ ಮಾನ್ಸೂನ್ ಪೂರ್ವದಲ್ಲಿ ಮತ್ತು ಮಾನ್ಸೂನ್ ಸಮಯದಲ್ಲಿ ತಾಪಮಾನವು ಏರಿಕೆಯಾಗಿ ತೀವ್ರವಾದ ಬಿಸಿಗಾಳಿ ಬೀಸುವ ಸಾಧ್ಯತೆಗಳು ಹೆಚ್ಚಿರುತ್ತೆ.
ಭಾರತದ ರೈತರ ಮೇಲೆ ಎಲ್ ನಿನೋ ಪ್ರಭಾವ. ಭಾರತದಾದ್ಯಂತ ಲಕ್ಷಾಂತರ ರೈತರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಎಲ್ ನಿನೋ ನೀಡುತ್ತಿರುವ ಸೂಚನೆ ನೋಡಿದ್ರೆ ಕೃಷಿಗೆ ಭಾರೀ ಹೊಡೆತ ಬೀಳುವ ಸಾಧ್ಯತೆ ಇದೆ. ಈ ಎಲ್ ನಿನೋ ಕೇವಲ ತೀವ್ರ ಉಷ್ಣಾಂಶ ಮಾತ್ರ ತರುವುದಿಲ್ಲ. ಕೆಲವು ಪ್ರದೇಶಗಳಲ್ಲಿ ಇದು ಪ್ರವಾಹ ಸೃಷ್ಟಿಯಾಗುವಷ್ಟು ಭರ್ಜರಿ ಮಳೆಯನ್ನ ಸಹ ತರಬಹುದು. ಇದು ಕೃಷಿ ವಲಯಕ್ಕೆ ಗಾಯದ ಮೇಲೆ ಬರೆ ಎಳೆದಂತೆ ಸಂಕಷ್ಟ ತಂದೊಡ್ಡಬಹುದು. ಎಲ್ ನಿನೋ ವಿದ್ಯಮಾನವು ಭಾರತದ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರಬಹುದು. ಮುಖ್ಯವಾಗಿ ಮಳೆ ಅಭಾವ ಅಥವಾ ಅಸ್ಥಿರತೆಯಿಂದಾಗಿ ಖಾರಿಫ್ ಬೆಳೆಗಳ ಉತ್ಪಾದನೆಯು ಕುಂಠಿತಗೊಳ್ಳುವ ಸಾಧ್ಯತೆ ಇರುತ್ತೆ. ಮಳೆ ಕಡಿಮೆಯಾದಂತೆ ದೇಶದ ಪ್ರಮುಖ ಜಲಾಶಯಗಳಿಗೆ ನೀರಿನ ಹರಿವು ಇಳಿಕೆಯಾಗಿ ಇದು ಕುಡಿಯುವ ನೀರಿನ ಪೂರೈಕೆ ಮತ್ತು ಕೃಷಿ ನೀರಾವರಿಯ ಮೇಲೆ ನೇರ ಹೊಡೆತ ನೀಡುತ್ತದೆ. ಇದರ ಸರಪಳಿ ಪ್ರಕ್ರಿಯೆಯಾಗಿ ಬೆಳೆಗಳ ಇಳುವರಿ ಕಡಿಮೆಯಾಗಿ ಅಥವಾ ಬೆಳೆ ವೈಫಲ್ಯ ಸಂಭವಿಸಿ ಮಾರುಕಟ್ಟೆಯಲ್ಲಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಬಹುದು. ಇದು ಅಂತಿಮವಾಗಿ ರೈತರ ಆರ್ಥಿಕ ಸ್ಥಿತಿಯ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಕರ್ನಾಟಕದ ಮೇಲೆ ಎಲ್ ನಿನೋ ಪ್ರಭಾವ ಏನು? ಅಂದಹಾಗೆ ಎಲ್ ನಿನೋ ವಿದ್ಯಮಾನವು ಭಾರತದ ವಿವಿಧ ಭಾಗಗಳಲ್ಲಿ ಭಿನ್ನ ರೀತಿಯ ಪರಿಣಾಮಗಳನ್ನು ಬೀರುತ್ತೆ. ಸಾಮಾನ್ಯವಾಗಿ ಉತ್ತರ ಭಾರತ, ಆಂಧ್ರಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಂತಹ ಪ್ರದೇಶಗಳು ಎಲ್ ನಿನೋದಿಂದಾಗಿ ತೀವ್ರ ಮಳೆ ಕೊರತೆ ಅಥವಾ ಬರಗಾಲವನ್ನ ಎದುರಿಸುತ್ತೆ. ಆದರೆ ತಮಿಳುನಾಡು, ಕರ್ನಾಟಕ ಮತ್ತು ಕೇರಳದ ಕರಾವಳಿ ಭಾಗಗಳಲ್ಲಿ ಇದರ ಪ್ರಭಾವ ಅಷ್ಟಾಗಿ ಇರುವುದಿಲ್ಲ. ಸಮುದ್ರದ ಉಷ್ಣತೆ ಹೆಚ್ಚಾದಾಗ ಭೂಮಿಯು ಆ ಶಾಖವನ್ನ ಹೀರಿಕೊಳ್ಳುವುದರಿಂದ ಬೇಸಿಗೆಯ ತಾಪಮಾನ ಏರಿಕೆಯಾಗುತ್ತೆ. ಅದಾದರೂ ಕೆಲವು ಪೂರಕ ಹವಾಮಾನ ವ್ಯವಸ್ಥೆಗಳಿಂದಾಗಿ ಈ ಪ್ರದೇಶಗಳಲ್ಲಿ ಸಾಮಾನ್ಯ ಮಳೆಯಾಗುವ ಸಾಧ್ಯತೆ ಇರುತ್ತದೆ ಎಂದು ಚೆನ್ನೈನ ಹವಾಮಾನ ತಜ್ಞ ಶ್ರೀಕಾಂತ್ ವಿವರಿಸಿದ್ದಾರೆ. ಎಲ್ ನಿನೋ ಪ್ರಭಾವದಿಂದ ನೈಋತ್ಯ ಮುಂಗಾರು ಮಳೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿದ್ರೂ ಅದು ಈಶಾನ್ಯ ಮುಂಗಾರು ಮಳೆಗೆ ವರದಾನವಾಗುವ ಸಾಧ್ಯತೆ ಇರುತ್ತೆ. ಎಲ್ ನಿನೋ ಸಮಯದಲ್ಲಿ ಈಶಾನ್ಯ ಮುಂಗಾರು ಮಾರುತಗಳು ಬಲಗೊಂಡು ಅತಿ ಹೆಚ್ಚು ಮಳೆ ತರಬಲ್ಲವು. ಇದರೊಂದಿಗೆ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ಇಂಡಿಯನ್ ಓಷನ್ ಡೈಪೋಲ್ ಎಂಬ ತಾಪಮಾನದ ವ್ಯತ್ಯಯವು ಎಲ್ ನಿನೋದ ನಕಾರಾತ್ಮಕ ಪರಿಣಾಮಗಳನ್ನು ಸರಿದೂಗಿಸುತ್ತೆ. ಹೀಗಾಗಿ ಪ್ರತಿಯೊಂದು ಎಲ್ ನಿನೋ ಕೂಡ ಬರಗಾಲಕ್ಕೆ ಕಾರಣವಾಗುವುದಿಲ್ಲ, ಬದಲಿಗೆ ಇತರ ಸಾಗರ ವಿದ್ಯಮಾನಗಳು ಸಮತೋಲನ ಕಾಯ್ದುಕೊಂಡು ಉತ್ತಮ ಮಳೆಯನ್ನ ನೀಡುತ್ತೆ. ಎಲ್ ನಿನೋ ಹೇಗೆ ಎದುರಿಸಬಹುದು? ಪಶ್ಚಿಮ ಹವಾಮಾನದ ಮಾದರಿಗಳು 2027ರಲ್ಲಿ 62% ಎಲ್ ನಿನೋ ಸಂಭವಿಸುವ ಸಾಧ್ಯತೆಯನ್ನ ಸೂಚಿಸಿದ್ದು, ಇದು ಕಳೆದ 140 ವರ್ಷಗಳಲ್ಲೇ ಅತ್ಯಂತ ಪ್ರಬಲ ವಿದ್ಯಮಾನವಾಗುವ ಮುನ್ಸೂಚನೆ ನೀಡಿದೆ. ಇದು ಗಂಭೀರ ಆತಂಕಕ್ಕೆ ಕಾರಣವಾಗಿದ್ದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಇದು ಉತ್ತಮ ಅವಕಾಶವಾಗಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಪರಿಸ್ಥಿತಿ ಅನಿಶ್ಚಿತವಾಗಿರುವ ಈ ಸಂದರ್ಭದಲ್ಲಿ ಕೃಷಿ, ಆರೋಗ್ಯ ಮತ್ತು ಜಲ ನಿರ್ವಹಣಾ ಕ್ಷೇತ್ರಗಳಲ್ಲಿ ಉಂಟಾಗಬಹುದಾದ ಹಾನಿಯನ್ನ ತಡೆಗಟ್ಟಲು ಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಮುನ್ನೆಚ್ಚರಿಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದು ಅತ್ಯಂತ ಅಗತ್ಯವೆಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ.